ಭೂಟಾಟಿಕೆಗೆ 4 ಫ್ಲೈಟ್ ಅನ್ನ ಕಳಿಸಿದ್ರೆ 24 ಜನ ಸಿಂಧೂರಕ್ಕೆ ಬೆಲೆನ ಯಾವ ಲೆಕ್ಕವನ್ನು ಕೊಡ್ತಾ ಇಲ್ಲ ಅಂತ ಯಾರು ಕೊತ್ತೂರು ಮಂಜು ಶಾಸಕ ಕೊತ್ತೂರು ಮಂಜುನಾಥ್ ಅವರು ಹೇಳ್ತಾರೆ ಭೂಟಾಟಿಕೆಗೆ 4 ಫ್ಲೈಟ್ ಕಳಿಸಿದಾರೆ ಅಷ್ಟೇ ಅಂತ. ಆ ಕೊತ್ತೂರು ಮಂಜುಗೆ ಅವ್ರ ಪಕ್ಷದ ರಾಷ್ಟ್ರೀಯ ನಾಯಕರು ಆಗಿರುವಂತಹ ಅವ್ರ ಪಕ್ಷದಲ್ಲಿ ಅತ್ಯಂತ ಮೇಧಾವಿ ನಾಯಕರಾಗಿರುವಂತಹ ಶಶಿ ತರೂರ್ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಸ್ವಲ್ಪ ನೋಡಕ್ ಹೇಳಿ. ಈ ಕೊತ್ತೂರು ಮಂಜುಗೆ ಈ ರಿಯಲ್ ಎಸ್ಟೇಟ್ ವ್ಯವಹಾರ ಬಿಟ್ಟು ಈ ದೇಶ ಧರ್ಮ ರಾಷ್ಟ್ರೀಯತೆ ಯುದ್ಧ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ಅವ್ರಿಗೆ ಸ್ಕ್ವೇರ್ ಫುಟ್ ಹೇಳಿದ್ರೆ ಮಾತ್ರ ಚೆನ್ನಾಗಿ ಗೊತ್ತಾಗುತ್ತೆ. ಇದು ಯುದ್ಧದ ವಿಚಾರ ಅವ್ರಿಗೆ ಗೊತ್ತಿಲ್ಲ. ಯುದ್ಧದ ವಿಚಾರ ಅವ್ರು ತಿಳ್ಕೋಬೇಕು ಅಂದ್ರೆ ಶಶಿ ತರೂರ್ ಅವ್ರನ್ನ ಹೋಗಿ ಒಂದ್ಸರಿ ಮಾತಾಡ್ಸಕ್ ಹೇಳಿ ಅವ್ರಿಗೆ. ಆಯುಧಗಳು ಯುದ್ಧ ವಿಮಾನಗಳಾಗುವ ಮನಮೋಹನ್ ಸಿಂಗ್ ಕಾಲದಲ್ಲಿ ಆಗಿದ್ದು ಅಂತ ಶಿಕ್ಷಣ ಸಚಿವರು ವಾಜಪೇಯಿ ಅವರ ಕಾಲದಲ್ಲಾಗಿದ್ದು. ಅವರಿಗೆ ನೆನ್ನೆನೆ ಸೋಷಿಯಲ್ ಮೀಡಿಯಾದಲ್ಲಿ ಉತ್ತರ ಕೊಟ್ಟಿದ್ದೀವಿ ಶಿಕ್ಷಣ ಸಚಿವರಿಗೆ. ಅದಕ್ಕೆ ಅವ್ರನ್ನೇನು ಹೆಚ್ಚು ನಾನು ಬೆಳೆಸಕ್ ಹೋಗಲ್ಲ. ಏನಾಗುತ್ತೆ ಅಂದ್ರೆ ಸರಿಯಾಗಿ ಸ್ಕೂಲು ಕಾಲೇಜು ವ್ಯಾಸಂಗನ ಮಾಡ್ಲಿಲ್ಲ ಅಂದ್ರೆ ಒಳ್ಳೆ ಡಿಗ್ರಿ ತೊಗೊಂಡ್ರೆ ಈ ಅನ್ಪಡ್ಗಳೆಲ್ಲ ಈ ರಾಜಕಾರಣಕ್ಕೆ ಬಂದ್ರೆ ಅವ್ರಿಗೆ ಇದೇ ಆಗುವಂಥದ್ದು. ಜ್ಞಾನ ಇಲ್ದಲೆ ವಿದ್ಯಾವಂತರು ರಾಜಕಾರಣಕ್ಕೆ ಬರ್ಬೇಕು ಅಂತ ಜನ ಯಾಕೆ ಹೇಳ್ತಾರೆ ಹೇಳಿ? ಯಾಕಂದ್ರೆ ಈ ಅವಿದ್ಯಾವಂತರು ಬಂತು ಅಂದ್ರೆ ಇಂಥ ಮಾತುಗಳನ್ನ ತಿಳಿಗೇಡಿ ಮಾತುಗಳನ್ನ ಆಡ್ತಾ ಇರ್ತಾರೆ. ಅದಕ್ಕೆ ಈ ಮಧು ಬಂಗಾರಪ್ಪನ ಕೂಡ ಒಂದು ಉದಾಹರಣೆ ಆಗಿದ್ದಾರೆ. ಅವ್ರ ಅಣ್ಣನ ಹೇಳಿಕೆನ ಕೇಳಿ, ಅವ್ರು ಯಾವ ಕಾಲೇಜಲ್ಲಿ PU ಮಾಡಿದಾರೆ ಡಿಗ್ರಿ ಮಾಡಿದಾರೆ ಅಂತ ಸರ್ಟಿಫಿಕೇಟ್ ತೋರ್ಸಕ್ ಹೇಳಿ. ಇಂಥವ್ರೆಲ್ಲರೂ ಬಂದ್ರೆ ರಾಜಕಾರಣಕ್ಕೆ ಇದೇ ತರ ಹೇಳಿಕೆಗಳು ಬರ್ತವೆ. ಸಿದ್ದರಾಮಯ್ಯನವರು ಇದು ಸೈನಿಕರಿಗೆ ಸೇರಿದ್ದು ಶ್ರೇಯಸ್ಸು ಅಂತ ಹೇಳಿ ಬಹಳ ಓತಪ್ರೋತವಾಗಿ ಹೇಳ್ತಾ ಇದ್ದಾರೆ. ಸರ್ ಖಂಡಿತ ಈ ಶ್ರೇಯಸ್ಸು ಸೈನಿಕರಿಗೆ ಸೇರಿದ್ದು ಸರ್. ನಾವು ಅದ್ರೊಳಗಡೆ ಎರಡು ಮಾತೇ ಇಲ್ಲ. ಆದ್ರೆ ಪಂಚ ಗ್ಯಾರಂಟಿ 200 ಯೂನಿಟ್ ಕರೆಂಟ್ ಕೊಡ್ತೀನಿ ಮಾದಪ್ಪ, ನಿಂಗೂ 200 ಯೂನಿಟ್ ಕೊಡ್ತೀನಿ ಕಣಪ್ಪ, ನಿಂಗೂ ಫ್ರೀ ಕಣಯ್ಯ, ಕಾಕಾ ಪಾಟೀಲ ನಿನ್ನ ಹೆಂಡ್ರಿಗೂ 2000 ರೂಪಾಯಿ ಬರುತ್ತೆ, ನನ್ನ ಹೆಂಡ್ರಿಗೂ 2000 ರೂಪಾಯಿ ಬರುತ್ತೆ ಅಂತೆಲ್ಲ ಹೇಳ್ತಿರಲ್ಲ ಸರ್. ಇದೇನು ಇದು ಯಾರ ದುಡ್ಡು ಸರ್? ಇದು ನಿಮ್ಮನೆದ? ನಾವು ಕೊಟ್ಟೆ ಅಂತ ಪ್ರತಿ ಸರಿ ಹೇಳ್ತೀರಿ. ಅನ್ನ ಭಾಗ್ಯ ಕೊಟ್ಟೆ, ಶಾದಿ ಭಾಗ್ಯ ಕೊಟ್ಟೆ ಅಂತ ಹೇಳ್ತಿರಲ್ಲ. ಇದು ಯಾರ ದುಡ್ಡು ಸರ್? ಇದು ತೆರಿಗೆದಾರದಲ್ವಾ? ಹಾಗಾದ್ರೆ ತೆರಿಗೆದಾರರಿಗೆ ತಾಂಕ್ ಮಾಡಿ. ನೀವು ಸರ್ಕಾರ ತೆರಿಗೆದಾರರ ಹಣವನ್ನ 2000 ರೂಪಾಯಿನ ಮಹಿಳೆಯರಿಗೆ ಕೊಟ್ಟು ಉಚಿತವಾಗಿ ಅನ್ನ ಕೊಡ್ತೀವಿ, ಅಕ್ಕಿ ಕೊಡ್ತೀವಿ ಅಂತ ಹೇಳ್ತೀರಿ. ಹಾಗೆ 200 ಯೂನಿಟ್ ಫ್ರೀ ಕೊಡ್ತೀವಿ ಅಂತ ಹೇಳಿದಾಗ ಅದು ನಿಮ್ದು ಅನ್ನೋ ರೀತಿನಲ್ಲಿ ನಾನ್ ತಂದಿದ್ದು ಅಂತೀರಿ. ಏನ್ ಸಿದ್ದರಾಮಯ್ಯನ ಹುಂಡಿನಲ್ಲಿ ಯಾವ ಹೊಲದಲ್ಲಿ ನೀವು ಚಿನ್ನದ ಆಲೂಗಡ್ಡೆನೋ ಏನಾರು ಬೆಳೆದ್ಬಿಟ್ಟು ಅಥವಾ ಚಿನ್ನದ ಕಬ್ಬುನೇನೋ ಬೆಳೆದ್ಬಿಟ್ಟು ಮಾರಾಟ ಮಾಡಿಬಿಟ್ಟು ಜನ ಕೊಡ್ತಾ ಇದ್ದೀರಾ? ಅದು ಮಾತ್ರ ನಿಮ್ದು. ಸಿದ್ದರಾಮಯ್ಯನವರೇ, 2008ರಲ್ಲಿ ಮುಂಬೈ ಅಟ್ಯಾಕ್ ಆಯ್ತು. 180ಕ್ಕಿಂತ ಹೆಚ್ಚು ಜನ ಭಾರತೀಯರು ಸತ್ತೋದ್ರು. ಆಗ ತುಕಾರಾಮ್ ಓಂಬ್ಳೆ ಅಂತ ಒಬ್ಬ ಕಾನ್ಸ್ಟೇಬಲ್ ಅಜ್ಮಲ್ ಕಸಬನ್ನ ಜೀವನ ಕೊಟ್ಟುಬಿಟ್ಟು ಹಿಡ್ದ. ಕೈಯಲ್ಲಿ ಸಾಕ್ಷ್ಯ ಇತ್ತು. ಆದ್ರೆ ಕಾಂಗ್ರೆಸ್ ಒಂದು ಹುಲ್ಲು ಕಡ್ಡಿನೂ ಎತ್ತಲಿಲ್ಲ ರೀ. ಅವತ್ತು ನೀವೇ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡ್ಬೋದಿತ್ತು. ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬು ಇತ್ತು. ಅವತ್ತು ವಾಜಪೇಯಿ 98 ಟೆಸ್ಟ್ ಮಾಡಿದ್ರು. ಇಷ್ಟೆಲ್ಲ ಆಗಿದ್ಮೇಲೂ ನೀವ್ ಯಾಕೆ ಅಟ್ಯಾಕ್ ಮಾಡ್ಲಿಲ್ಲ? ಏನು ಮಾಡ್ದಲೆ ಇವತ್ತು ಮೋದಿ ಅವರು ಬಂದು ಒಂದು ನಿರ್ಧಾರವನ್ನು ತಗೊಂಡ್ರು. ಅದ್ರ ಶ್ರೇಯಸ್ ಜನ ಅವರಿಗೆ ಒಂದು ಗಟ್ಟಿ ನಾಯಕತ್ವಕ್ಕೋಸ್ಕರ ಕೊಡ್ತಾ ಇದ್ರು. ನಿಮ್ಗೆ ಹೊಟ್ಟೆ ಅವ್ರಿಗೆ ಯಾಕೆ ಸರ್? 1971ರಲ್ಲಿ ಬಾಂಗ್ಲಾದೇಶವನ್ನ ಪ್ರತ್ಯೇಕವನ್ನು ಮಾಡಿದಾಗ ಇಂದಿರಾ ಗಾಂಧಿ ಅವರಿಗೆ ಕ್ರೆಡಿಟ್ ಕೊಡ್ಲಿಲ್ವಾ ಸರ್? ಅದೇ ರೀತಿ 62ರಲ್ಲಿ ಭಾರತ ಸೋತ್ ಕೂಡಲೇ ಚೈನಾದ ವಿರುದ್ಧ ಅದ್ರ ಕ್ರೆಡಿಟ್, ಅದರ ಶ್ರೇಯಸ್ಸು, ಕೆಟ್ಟ ಶ್ರೇಯಸ್ಸನ್ನು ಕೂಡ ನಿಮ್ ನೇರಿಗೆ ಸಿಕ್ತಲ್ವಾ? ಒಳ್ಳೆ ನಾಯಕತ್ವವನ್ನು ಕೊಟ್ಟಾಗ ಸಹಜವಾಗಿ ಜನ ಅದರ ಶ್ರೇಯಸ್ಸನ್ನ ನಾಯಕತ್ವ ಕೊಡ್ತಾರೆ. ನಿಮ್ಮ 2008ರಲ್ಲಿ ನೀವು ಧೈರ್ಯ ತೋರಕ್ಕಾಗಲಿಲ್ಲ. 2025ರಲ್ಲಿ ಮೋದಿಯವರ ಧೈರ್ಯವನ್ನು ತೋರಿದ್ರು. ಆಯ್ತು, ಇವತ್ತು ನಮ್ಮ ಸೈನಿಕರು, ಅದು ಭೂಸೇನೆ ಇರ್ಬೋದು, ನೌಕಾಪಡೆ ಇರ್ಬೋದು, ವಾಯುಸೇನೆ ಇರ್ಬೋದು, ಇವತ್ತು ಈ ರೀತಿ ಏರ್ ಫೀಲ್ಡ್ಗಳನ್ನ ಪಾಕಿಸ್ತಾನ ಡೆಸ್ಟ್ರಾಯ್ ಮಾಡಿದ್ದಾರೆ. ಬ್ರಹ್ಮೋಸನ ಇಟ್ಕೊಂಡು ಹೊಡೆದಿದ್ದಾರೆ. ಹೌದು, ಆಯ್ತಪ್ಪ. ಇವತ್ತು ಮೋದಿ ಅವರದ್ರೊಳಗಡೆ ಏನ್ ಪಾತ್ರ ಅಂತಿರಲ್ಲ, ನಾನಿದ್ದೀನಿ ಹೋಗಿ ಹೊಡೆದು ಬನ್ನಿ ಅಂತ ಹೇಳುವಂತ ಧೈರ್ಯವನ್ನ ಮನಮೋಹನ್ ಸಿಂಗ್ ಕೊಡ್ಲಿಲ್ಲ, ಮೋದಿ ಕೊಟ್ರು. ಅದಕ್ಕೋಸ್ಕರ ಮೋದಿ ಅವ್ರನ್ನ ಮೆಚ್ಚಿದ್ದಾರೆ. ಆಯ್ತು, ಇಡೀ ವಾರ್ಫೇರ್ ಅಲ್ಲಿ ನೋಡಿ ನಾವು ಅದು ಆ ಕ್ಯಾಮಿಕೇಸ್ ಅಂತ ಏನು ಅಟ್ಯಾಕ್ ಮಾಡ್ತೀವಿ. ಕ್ಯಾಮಿಕೇಸ್ ಏನಂದ್ರೆ ಏನು ಎಕ್ಸ್ಪ್ಲೋಸಿವ್ಸ್ ಲೋಡ್ ಮಾಡ್ಕೊಂಡಿರೋಂಥ ಫೈಟರ್ ಜೆಟ್ ಇರ್ಬೋದು, ಅದು ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಬಂದಂಥದ್ದು. ಈಗ ನಾವು ಡ್ರೋನ್ ಅಲ್ಲಿ ಎಕ್ಸ್ಪ್ಲೋಸಿವ್ಸ್ ಇಟ್ಬಿಟ್ಟು ನಾವು ಹೋಗಿ ಅಲ್ಲಿ ಡೆಸ್ಟ್ರಾಯ್ ಮಾಡಿದ್ವಲ್ಲ. ಈ ಇಸ್ರೇಲ್ ಇಂದ ಡ್ರೋನ್ ಅನ್ನ ಬೈ ಮಾಡುವಂತಹ ದೂರದೃಷ್ಟಿಯನ್ನು ತೋರಿದವರು ಯಾರು? ಮೋದಿಯವರು. ಇವತ್ತು ಭಾರತದೊಳಗಡೆ ಒಂದೇ ಒಂದು ಡ್ರೋನ್ ಬಂದು ಬೀಳಕ್ ಬಿಡ್ಲಿಲ್ಲ, ಒಂದು ಫೈಟರ್ ಜೆಟ್ ಎಂಟರ್ ಆಗಕ್ ಬಿಡ್ಲಿಲ್ಲ. ಅದಕ್ಕೆ ಬೇಕಾದಂತ S-400 ಖರೀದಿ ಮಾಡಿದವರು ಯಾರು? ಮೋದಿಯವರು. ಇವತ್ತು LCA ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಏನಿದೆ ಅವನ್ನೆಲ್ಲ ಆರ್ಮಿಗೆ ಇಂಡಕ್ಟ್ ಮಾಡ್ಲಿಕ್ಕೆ HAL ಇವತ್ತು
ಆರ್ಡರ್ಸ್ ಕೊಟ್ಟವ್ರು ಯಾರು? ಇವತ್ತು ರಫೇಲ್ನ ತಗೊಂಬಂದವ್ರು ಯಾರು? ಇಷ್ಟು ಡೆಟರೆನ್ಸ್ನ ತಂದವರು ಮೋದಿಯವರು. ಸಹಜವಾಗಿ ಇಷ್ಟೆಲ್ಲ ವೆಪನ್ರಿನ ತಂದು ಆ ವೆಪನ್ಗಳು ಇವತ್ತು ಭಾರತವನ್ನು ರಕ್ಷಣೆ ಮಾಡುವಲ್ಲಿ ಅನುಕೂಲವನ್ನು ಕಲ್ಪಿಸಿದ್ವೆ. ಅದನ್ನು ಬಳಸಿದವರು ನಮ್ಮ ವಾಯುಪಡೆ, ಭೂಸೇನೆ ಮತ್ತು ನೌಕಾಪಡೆಯವರೇ ಆದ್ರೂ ಕೂಡ ಇಂಥದ್ದು ಬೇಕು, ನಮ್ಮ ಸೇನೆಗೆ ಇಂಥ ಒಂದು ವೆಪನ್ಗಳು ಬೇಕು ಅಂತ ಹೇಳಿ ಮುಂದಾಲೋಚನೆ ಇಟ್ಕೊಂಡು ತಂದವರು ಮೋದಿಯವರಾಗಿರೋದ್ರಿಂದ ಜನ ಕೃತಜ್ಞತಾ ಭಾವದಿಂದ ಅವ್ರಿಗೆ ಒಂದಷ್ಟು ಶ್ರೇಯಸ್ಸನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ಯಾಕೆ ಸರ್ ನಿಮಗೆ ಹೊಟ್ಟೆ ಉರಿ? ಸರ್, ಈಗ ಬಲೂಚಿಸ್ತಾನ ಪ್ರತ್ಯೇಕ ರಾಷ್ಟ್ರವನ್ನ ಕೇಳ್ತಾರೆ. ಇವಾಗ ಆಗುತ್ತಾ ಪಾಕಿಸ್ತಾನ ಈಗ ಈ ಸಂದರ್ಭದಲ್ಲಿ? ಬಲೂಚ್ ಲಿಬರೇಷನ್ ಆರ್ಮಿಯವರು ಸತತವಾಗಿ ಪಾಕಿಸ್ತಾನದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬರುವಂಥ ಸಂದರ್ಭದಲ್ಲೂ ಕೂಡ ಎಂಟೈರ್ ಬಲೂಚಿಸ್ತಾನ ಪಾಕಿಸ್ತಾನ ಜೊತೆ ಸೇರೋದಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ಅವರು ಭಾರತ ಜೊತೆ ಬರಬೇಕು ಅಂತಿತ್ತು. ಅವತ್ತು ನೆಹರು ಅವರಂತಹ ಒಂದು ಮೂರ್ಖ ನಾಯಕತ್ವ ಇದ್ದಿದ್ರಿಂದಾಗಿ ಏನು ಮಾಡ್ಲಿಕ್ಕಾಗಲಿಲ್ಲ. ದೇವರ ದಯೆಯಿಂದ ಮೋದಿಯವರ ನೇತೃತ್ವದಲ್ಲಿ ಬಲೂಚಿ ಹೋರಾಟಗಾರರ ಕನಸೇನಿದೆ ಅದು ಸಾಕಾರ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಆ ತಾಯಿ ಚಾಮುಂಡೇಶ್ವರಿಗೆ ಪ್ರಾರ್ಥಿಸ್ತೀನಿ.